ಹಾಯ್ ಪ್ರೇಮಸ್ ಕಿಚನ್ ಕ್ರಾನಿಕಲ್ಸ್ಗೆ ಸ್ವಾಗತ. ನೋಡಿ, ಇವತ್ತು ನಾನು ತುಂಬ ಸಿಂಪಲ್ಲಾಗಿ ತೆಂಗಿನಕಾಯಿ ದೋಸೆನ ತುಂಬ ಈಸಿಯಾಗಿ ಹೇಗೆ ಮಾಡೋದಂತೇಳಿ ನಿಮಗೆ ಸಿಂಪಲ್ಲಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ರೇಷ್ಮೆ ಥರ ಎಷ್ಟು ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿದ್ದಾವೆ. ಹಾಗೆ ಮಲ್ಲಿಗೆ ಹೂ ಹೇಗೆ ಅರಳುತ್ತೋ ಆ ಥರ ಅರಳಿದೆ. ಎಲ್ಲಾದರೂ ಒಂದು ಸ್ವಲ್ಪನಾದ್ರೂ ಗ್ಯಾಪ್ ಇದೆ ನೋಡಿ, ಎಷ್ಟು ಚೆನ್ನಾಗಿ ತೂತಾಗಿ ಸ್ಪಂಜ್ ಥರ ಬಂದಿದೆ. ಇದು ಯಾವ ಥರ ಮಾಡೋದಂತೇಳಿ ಇದರ ಪರ್ಫೆಕ್ಟ್ ಅಳತೆಯಲ್ಲಿ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ. ಇವತ್ತು ತೆಂಗಿನಕಾಯಿ ದೋಸೆನ ತುಂಬ ಈಸಿಯಾಗಿ ಹೇಗೆ ಮಾಡೋದಂತೇಳಿ ನೋಡ್ಕೊಂಬರೋಣ ಬನ್ನಿ. ತೆಂಗಿನಕಾಯಿ ದೋಸೆ ಮಾಡಲಿಕ್ಕೆ ನಾನು 5 ಗಂಟೆಗಳ ಕಾಲ ಅಕ್ಕಿನ ನೆನೆ ಇಟ್ಟಿದ್ದೆ. ಇಲ್ಲಿ ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಮಿಕ್ಸಿ ಜಾರಿಗೆ ನಾನು ಅಕ್ಕಿನ ಹಾಕ್ತೇನೆ. ಎಲ್ಲ ನೋಡಿ, ಇಲ್ಲಿ ಎಲ್ಲ ಅಕ್ಕಿ ಹಾಕಿದ ಮೇಲೆ ಇಲ್ಲಿ ತೆಂಗಿನಕಾಯಿ, ಎಳಿ ತೆಂಗಿನಕಾಯಿ ಇದೆ. ಇದು ನೋಡಿ, ಮೇಲ್ಗಡೆ ಸಿಪ್ಪೆ ಬೆಳೆದಿಲ್ಲ, ಅಷ್ಟು ಈ ಥರ ಇದೆ. ಅದಕ್ಕೆ ಸಿಪ್ಪೆ ನಾನು ತೆಗೆದಿಲ್ಲ. ನೀವು ತುರಿದು ಒಳ್ಳೆಯದು ತೆಂಗಿನಕಾಯಿ ಹಾಕ್ಕೊಳ್ಳಿ. ಇದಕ್ಕೆ ನಾನು ತೆಂಗಿನಕಾಯಿ ನೀರನ್ನೇ ಹಾಕ್ತೇನೆ. ತೆಂಗಿನಕಾಯಿ ಹೊಡೆದಿರೋಂಥ ನೀರನ್ನೇ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದ್ರೆ ಬೇರೆ ನೀರು ಹಾಕ್ಕೊಳ್ಳಿ. ಈಗ ಇದನ್ನು ನೈಸಾಗಿ ನಾನು ದೋಸೆ ಹಿಟ್ಟನ್ನು ಯಾವ ಥರ ರುಬ್ತೀವೋ ಆ ಥರ ರುಬ್ತೀನಿ. ನೋಡಿ, ಇಲ್ಲಿ ಇಷ್ಟು ನೈಸಾಗಿ ರುಬ್ಬಿದ್ರೆ ಆಯಿತು. ಇದನ್ನೀಗ ಒಂದು ಪಾತ್ರೆಗೆ ನಾನು ಹಾಕೊಂಡ್ಬಿಡ್ತೀನಿ. ನೋಡಿ, ಇದಕ್ಕೆ ಎಲ್ಲವನ್ನು ಹಾಕಿಬಿಡ್ತೀನಿ. ನೋಡಿ, ಇಲ್ಲೇನು ರುಬ್ಬಿದ್ನೆಲ್ಲ ನಾನು ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಬೆಳಗ್ಗೆವರೆಗೂ ಹಾಗೆ ಬಿಟ್ಬಿಡ್ತೀನಿ. ನೋಡಿ, ಇಲ್ಲಿ ನಾನು ಏನು ನೈಟು ದೋಸೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ. ಅದು ಉಪ್ಪದು ಏನು ಹಾಕಿಲ್ಲ. ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆ ಹಿಟ್ಟು, ಸಖತ್ತಾಗಿದೆ. ಇದಕ್ಕೀಗ ಉಪ್ಪು ಹಾಕ್ತೇನೆ ಸ್ವಲ್ಪ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ತೀನಿ ನಾನು. ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕು, ಇದಕ್ಕೆ ಗಟ್ಟಿಯಾಗಿದೆ ಹಿಟ್ಟು. ನೋಡಿ, ಇಲ್ಲಿ ನೀರು ಹಾಕ್ತೀನಿ. ನೋಡಿಕೊಂಡು ನೀರು ಹಾಕ್ಕೊಳ್ಳಿ, ತುಂಬ ನೀರು ಹಾಕಬೇಡಿ. ಇದು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಇರಬೇಕು, ತಿಕ್ಕಾಗಿಯೇ. ಈಗ ನೋಡಿ ಇಷ್ಟು ಹಿಟ್ಟಿದ್ರೆ ಸಾಕು. ಉಪ್ಪು ಹಾಕಿದ ಮೇಲೆ ಒಂದು 5 ನಿಮಿಷ ಬಿಡ್ತೇನೆ. ಬಿಟ್ಟು ನಿಮಗೆ ದೋಸೆ ಹಾಕಿ ತೋರಿಸ್ತೇನೆ. ಒಂದು 10 ನಿಮಿಷದವರೆಗೆ ಬಿಟ್ಟಿದ್ದೆ. ನೋಡಿ, ಈಗ ಉಪ್ಪೆಲ್ಲ ಹದವಾಗಿದೆ. ಈಗ ದೋಸೆ ಹಾಕೋಣ ಬನ್ನಿ. ದೋಸೆ ಹೇಗೆ ಬರ್ತಾ ಅಂಥೇಳಿ ನೋಡಿ. ಇಲ್ಲಿ ಹಂಚು ಕೂಡ ಕಾದಿದೆ ಆಲ್ರೆಡಿ. ಇಲ್ಲಿ ಈಗ ದೋಸೆ ಹಿಟ್ಟನ್ನು ಹಾಕ್ತೇನೆ. 1 ಟೇಬಲ್ ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿದ್ದೇನೆ ಇಲ್ಲಿ. ನೋಡಿ, ಇದನ್ನು ತುಂಬ ಸ್ಪ್ರೆಡ್ ಮಾಡಬಾರ್ದು, ಇಷ್ಟೇ ಸಾಕು. ಸ್ವಲ್ಪ ಕಣ್ಣು ಬೀಳುವಾಗ ನಾವು ಎಣ್ಣೆ ಹಾಕಬೇಕಾಗತ್ತೆ. ನೋಡಿ, ಕಣ್ಣು ಎಷ್ಟು ಚೆನ್ನಾಗಿ ಬೀಳ್ತಾ ಇದೆ ಅಲ್ಲ ದೋಸೆಗೆ. ಈ ಥರ ದೋಸೆಗೆ ಕಣ್ಣು ಬಿದ್ದರೆ ದೋಸೆ ಹಿಟ್ಟು ಪರ್ಫೆಕ್ಟ್ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ ನಮಗೆ. ನೋಡಿ, ಎಷ್ಟು ಚೆನ್ನಾಗಿ ಬೀಳ್ತಾ ಇದ್ದಾವೆ. ನೋಡಿ, ಇಲ್ಲಿ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ. ಇದು ಆಪ್ಷನಲ್, ನಿಮಗೆ ಬೇಡಾದರೆ ಬಿಡ್ಬೋದು. ನೋಡಿ, ಇಲ್ಲಿ ದೋಸೆ ರೆಡಿಯಾಗಿದೆ. 2 ಸೈಡ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಇದೇ ಥರ ಕಾಯಿ ದೋಸೆನ ಈಗ ರೆಡಿ ಮಾಡಿ ನಿಮಗೆ ತೋರಿಸ್ತೇನೆ. ನೋಡಿ, ತೆಂಗಿನಕಾಯಿ ದೋಸೆ ರೆಡಿಯಾಗಿದ್ದಾವೆ, ತುಂಬಾ ಚೆನ್ನಾಗಿದ್ದಾವೆ. ನೋಡಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ, ನಿಮ್ಗೆ ಗೊತ್ತಾಗಿರ್ಬೋದು. ಸಖತ್ತಾಗಿದೆ. ನೋಡಿ, ಇದು ಸ್ಪಂಜ್ ಥರ ಹೀಗೆ ತೂತು ಬಿದ್ದಿದೆ, ಸಖತ್ತಾಗಿದೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ.